ಹಲೋ ಹಾಯ್ ನಮಸ್ತೆ. ನಾನು ಸಾರಿಕಾ ಎಸ್ ಗಂಗಾ ಅಂತ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಬೇಂಚಿಂಚೋಳಿ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಸಹಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ, ಜೊತೆಗೆ ಹಲವಾರು ಸಂಘಟನೆಗಳಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾಧ್ಯಕ್ಷಳಾಗಿ, ರಾಜ್ಯ ಸಹ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ, ಹೀಗೆ ಅನೇಕ ಹುದ್ದೆಗಳಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸುರ ಫೌಂಡೇಶನ್ ಆಯೋಜಿಸಿರುವಂತಹ ಮಾತೆಂಬ ಜ್ಯೋತಿರ್ಲಿಂಗ ಈ ಒಂದು ಭಾಷಣ ಕಲೆ ತರಬೇತಿಯಲ್ಲಿ ಒಂದು ಅಸೈನ್ಮೆಂಟನ್ನು ಕೊಡಲಾಗಿತ್ತು. ಅದೇನಂತಂದರೆ, ತಮಗೆ ಆದಂತಹ ಪ್ರಥಮ ಮಾತು ಆಡುವಾಗ ಆಗುವಂತಹ ಸಭಾ ಕಂಪನದ ಬಗ್ಗೆ ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಹೇಳಲಾಗಿತ್ತು. ಆ ವಿಷಯ ಕುರಿತು ನಾನು ತಮ್ಮ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಬೇಕಂತ ಬಯಸ್ತಾ ಇದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನನಗೆ ಸಭಾ ಕಂಪನ ಆಗಿರುವಂಥ ಅನುಭವ ತುಂಬ ಕಡಿಮೆ. ಯಾಕಂತಂದರೆ, ನಾನು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಆದಾಗಿನಿಂದಲೂ ಕೂಡ ಭಾಷಣವನ್ನು ಮಾಡ್ತಾನೆ ಬಂದಂಥವಳು. ಹಾಗಾಗಿ ನನ್ನ ಎದುರುಗಡೆ ಎಷ್ಟೇ ಜನ ಇದ್ದರೂ ಕೂಡ ನನಗೆ ಯಾವುದೇ ರೀತಿಯ ಒಂದು ಭಯ ಅನಿಸಲ್ಲ. ಕೆಲವೊಂದು ಸಲ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಅಳುಕಿರುತ್ತೆ. ಯಾವಾಗ ಅಂತಂದರೆ, ಸಡನ್ನಾಗಿ ನನಗೆ ಮಾತಾಡೋಕ್ಕೆ ಹೇಳಿದಾಗ ಆ ವಿಷಯದಲ್ಲಿ ನನಗೆ ಏನೂ ಗೊತ್ತಿರದೇ ಇದ್ದಾಗ ಒಂದು ಸ್ವಲ್ಪ ಅಳಕಿರುತ್ತೆ. ಅದು ಬಿಟ್ಟರೆ ನನಗೆ ಯಾವುದೇ ರೀತಿಯ ಸಭಾಕಂಪನ ಆಗಿರ್ಬೋದು, ಭಯ ಆಗಿರ್ಬೋದು, ಇಷ್ಟು ಜನರ ಎದುರುಗಡೆ ನಾನು ಹೆಂಗೆ ಮಾತಾಡಲಿ, ಆ ಥರದ್ದು ಯಾವುದೇ ಒಂದು ಅನುಭವ ನನಗೆ ಆಗಲ್ಲ. ನಾವು ವಿಥೌಟ್ ಭಯ, ಯಾವುದೇ ಒಂದು ಆತಂಕ ಇರಲಾರ್ದೆ ಮಾತಾಡಬೇಕು ಅಂದರೆ ನಮಗೆ ಒಂದು ವಿಷಯದ ಮೇಲೆ ಪ್ರಬುದ್ಧತೆ ಇರಬೇಕಾಗುತ್ತೆ. ವಿಷಯದಲ್ಲಿ ಯಾರು ಪ್ರಬುದ್ಧತೆಯನ್ನು ಹೊಂದಿರ್ತಾರೋ, ಪ್ರಿಪ್ರೇಷನನ್ನು ಮಾಡ್ಕೊಂಡಿರ್ತಾರೋ, ಕಂಟೆಂಟನ್ನು ಸರಿಯಾಗಿ ಅನಲೈಸ್ ಮಾಡಿ ಅರ್ಥೈಸ್ಕೊಂಡಿರ್ತಾರೋ, ಅವರಿಗೆ ಯೂಶ್ವಲಿ ಸಭಾಕಂಪನ ಆಗೋದಿಲ್ಲ ಅನ್ನೋದು ನನ್ನ ಪ್ರಕಾರ, ನನ್ನ ಒಂದು ಅನಿಸಿಕೆ ಇದೆ. ಯಾಕಂತಂದರೆ, ಯಾವಾಗ ಭಯ ಶುರು ಆಗುತ್ತೆ ಅಂತಂದರೆ, ನಮಗೆ ಆ ಒಂದು ಸಬ್ಜೆಕ್ಟ್ ಮೇಲೆ ಹಿಡಿತ ಇರಲಿಲ್ಲ, ನಾವು ಏನು ಹೇಳಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡಿರಲಿಲ್ಲ ಅಂತಂದರೆ ಅವಾಗ ಆಟೋಮೆಟಿಕ್ಕಾಗಿ ನಮಗೆ ಭಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾನು ಹೇಳೋದು ಸರಿ ಇದೆಯೋ ತಪ್ಪಿದೆಯೋ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನೋ ಅಥವಾ ಇಲ್ವೋ, ಜನರಿಗೆ ನಾನು ರೀಚ್ ಮಾಡೋಕ್ಕಾಗುತ್ತೋ ಇಲ್ವೋ, ಇಷ್ಟೇ ವಿಷಯನ ಇಟ್ಕೊಂಡು 1 ಅವರ್ ಮಾತಾಡಬೇಕಾಗಿರುವಾಗ ನಾನು ಹಾಫ್ ಆನ್ ಅವರ್ ಬಗ್ಗೆ ಅಷ್ಟೇ ಪ್ರಿಪೇರ್ ಆಗಿದ್ದರೆ ಇನ್ನೂ ಹಾಫ್ ಆನ್ ಅವರ್ ನಾನು ಹೆಂಗೆ ಹೇಳ್ಕೊಂಡು ಹೋಗಲಿ, ಈ ರೀತಿ ಆಗೋದು ಸಹಜ. ಬಟ್ ಯಾವಾಗ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ವಿಷಯವನ್ನು ಆಳಕ್ಕಿಳಿದು ಅದನ್ನು ಅರ್ಥೈಸ್ಕೊಂಡು ಫುಲ್ಲಾಗಿ ಪ್ರಿಪೇರ್ ಆಗ್ತಾನೋ, ಅವಾಗ ಅವನಿಗೆ ಆಟೋಮೆಟಿಕ್ ಆಗಿ ಒಂದು ಧೈರ್ಯ ಅನ್ನೋದು ಬರುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆಟೋಮೆಟಿಕ್ ಆಗಿ ಯಾವುದೇ ಭಯ ಇರಲಾರ್ದೆ ಅವ್ರು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಸಾಕಷ್ಟು ಕಡೆ ಭಾಷಣವನ್ನು ಮಾಡೋಕ್ಕೆ ಹೋಗ್ತೀನಿ. ಕೆಲವೊಂದು ಕಡೆ ಪ್ರಿಪ್ರೇಷನ್ ಇರುತ್ತೆ, ಅಂದರೆ ಅಡ್ವಾನ್ಸ್ ಆಗಿ ನಮಗೆ ಹೇಳಿರ್ತಾರೆ ಇಂಥ ವಿಷಯ ಇಂಥ ಜನರಿಗೆ ಇಷ್ಟು ಸಮಯ ಮಾತಾಡಬೇಕು ಅಂದಾಗ ನಾವು ಪ್ರಿಪ್ರೇಷನ್ ಜೊತೆಗೆ ಹೋಗಿರ್ತೀವಿ. ಕೆಲವೊಂದು ಸರಿ ನಾವು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಾಗ ಅಲ್ಲಿ ಯಾವುದೇ ಪ್ರಿಪ್ರೇಷನ್ ಇರಲ್ಲ, ಸಡನ್ನಾಗಿ ನಮ್ಮ ಹೆಸರನ್ನು ಕೂಗಿರ್ತಾರೆ. ಆ ಥರದ ಘಟನೆಗಳು ಕೂಡ ಸಂಭವಿಸುವುದುಂಟು, ಈ ಥರದ ಘಟನೆಗಳು ಕೂಡ ಇರುತ್ತೆ. ಎಲ್ಲೇ ಇರಲಿ, ಒಂದು ವೇಳೆ ನಾವು ಪರಿಪೂರ್ಣವಾಗಿ ಚೆನ್ನಾಗಿ ಮಾತನ್ನು ಆಡುವ ಕಲೆಯನ್ನು ಕರಗತ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಎಂಥ ಸಂದರ್ಭ ಇದ್ರೂ ಕೂಡ ನಾವು ಉತ್ತಮವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಈ ಮಾತೆಂಬ ಜ್ಯೋತಿರ್ಲಿಂಗ ಈ ಒಂದು ಭಾಷಣ ಕಲೆ ತರಬೇತಿ 3-4 ದಿನದಲ್ಲಿ ನನಗೆ ಸುಂದರವಾದ ಅನುಭವ ಆಗ್ತಾ ಇದೆ. ನಿಜಕ್ಕೂ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಇವರು ಹೇಗೆ ಅಂತ ಅಳಿಬೇಕು ಅಂದರೆ ಅವ್ರ ಮಾತಿನಿಂದಲೇ ಜಗಳ ಉಂಟು, ಮಾತಿನಿಂದಲೇ ಸ್ನೇಹ ಕೂಡ ಉಂಟು. ಮಾತೇ ನಿರ್ಧರಿಸುತ್ತೆ. ಹಾಗಾಗಿ ಮಾತು ಮುತ್ತಿನಂತಿರಬೇಕು, ಮಾತು ಮಳೆ ಹನಿಯ ಹಾಗೆ ತುಂಬ ಸುಮಧುರವಾಗಿರಬೇಕು, ಮಾತು ಎದುರುಗಡೆ ಇರೋರಿಗೆ ಅಟ್ರ್ಯಾಕ್ಟ್ ಮಾಡಬೇಕು. ಆ ರೀತಿ ಇದ್ದಾಗ ನಾವು ಎಲ್ರಿಗೂ ಕೂಡ ಪ್ರಿಯರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಧನ್ಯವಾದಗಳು.